ಚಿಕ್ಕಮಗಳೂರು ನಗರದಲ್ಲಿ ಸುರಿದ ಧಾರಾಕಾರ ಮಳೆಗೆ ವಿಜಯನಗರ, ಜಯನಗರ, ಉಪ್ಪಳ್ಳಿ ಸೇರಿದಂತೆ ಅನೇಕ ವಾರ್ಡ್ಗಳ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುವಂತಾಗಿದೆ. ಈ ತರ ಪ್ರಾಬ್ಲಮ್ ಆಗ್ತಿದೆ ನಮಗೆ ಅಂತ. ಆಮೇಲೆ ಯಾರು ಒಬ್ರು ಡ್ರೈನೇಜ್ ಕ್ಲೀನ್ ಮಾಡಕ್ ಬರಲ್ಲ. ನಾವು ಫೋನ್ ಮಾಡಿ ನಾವು ಹೇಳಿದ್ ಮಾತ್ರ ಕರ್ಕೊಂಡು ಬಂದು ಮಾಡ್ಸೋಗ್ತಾರೆ ಅಷ್ಟೇ. ಮತ್ತೆ ಯಾವುದೇ ಕಾರಣಕ್ಕೂ ಬರಲ್ಲ ಅವ್ರು ಇಲ್ಲಿ ಯಾರು ಬಂದು ಡ್ರೈನೇಜ್ ಕ್ಲೀನ್ ಮಾಡಲ್ಲ. ನಗರದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ನಗರದ ಅನೇಕ ವಾರ್ಡ್ಗಳಲ್ಲಿ ಚರಂಡಿ ನಿರ್ವಹಣೆಯಾಗದ ಕಾರಣ ಮಳೆ ನೀರು ಹರಿದು ಹೋಗಲು ಜಾಗವಿಲ್ಲದೆ ರಸ್ತೆ ಹಾಗೂ ಮನೆಯೊಳಗೆ ನುಗ್ಗಿದೆ. ಮನೆಯೊಳಗೆ ನುಗ್ಗಿರುವ ನೀರನ್ನ ಹೊರಹಾಕಲು ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ. ನೀರು ನುಗ್ಗಿದ ಮನೆಗಳಲ್ಲಿ ಅನೇಕ ವಸ್ತುಗಳು ಹಾಳಾಗಿವೆ. ನೀರಿನ ರಭಸಕ್ಕೆ ವಿಲೇವಾರಿ ಆಗದ ತ್ಯಾಜ್ಯವೆಲ್ಲ ಒಂದೆಡೆ ಸೇರಿ ಚರಂಡಿಗಳಲ್ಲಿ ಕಟ್ಟಿಕೊಂಡರೆ ಇನ್ನೊಂದೆಡೆ ಮನೆಗಳಿಗೆ ನುಗ್ಗಿದ್ದು ನಿವಾಸಿಗಳು ಚರಂಡಿ ಸ್ವಚ್ಛಗೊಳಿಸುವಂತೆ ನಗರಸಭೆ ಸಿಬ್ಬಂದಿ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕಿದ್ದಾರೆ. ಅನಿರೀಕ್ಷಿತ ಹಾಗೂ ಧಾರಾಕಾರ ಮಳೆಯ ಆರಂಭದ ಚಿತ್ರಣವಾದರೆ ಚರಂಡಿಗಳು ತುಂಬಿ ರಸ್ತೆಗಳು ಜಲಾವೃತವಾಗಿದ್ದು ತಗ್ಗು ಪ್ರದೇಶ ಹಾಗೂ ಬ್ಲಾಕ್ ಆದ ಚರಂಡಿ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಿತ ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವು ಸೃಷ್ಟಿಯಾಗಿದೆ. ಈ ಕಡೆ ಕೌನ್ಸಿಲರ್ ಯಾರು ಮಾಡಿಲ್ಲ. ಈ ಕಡೆ ಎಲ್ಲ ಕುಮಾರ ಗೌಡ್ರು ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಅಂತೂ ಎಲೆಕ್ಷನ್ ದಿನ ಮಾತ್ರ ಬರ್ತಾರೆ ಅಷ್ಟೇ. ಇಲ್ಲಂತೂ ಚೂರು ಸೌಕರ್ಯನೇ ಇಲ್ಲ. ಹೇಳ್ಬೇಕಂದ್ರೆ ಈ ಕಡೆ ಸ್ಲಮ್ ಏರಿಯಾ ಏನಾಯ್ತು ಇದು ಮಳೆ ಬಂದು ಇಲ್ಲಿ ಆದಷ್ಟು ಕ್ಲೀನ್ ಇಲ್ಲ, ಸ್ವಚ್ಛತೆ ಇಲ್ಲ. ಆದ್ರೆ ಈ ಕಡೆ ಮಾತ್ರ ತುಂಬಾ ಸ್ವಚ್ಛತೆ ಇಲ್ಲ. ಎಲ್ಲಿಂದ ಬಂದಿದ್ದು ನೀರದು ಸರ್ ಇಲ್ಲಿ ಚರಂಡಿಯಿಂದ. ಹಂಗಾಗಿ ಈ ಕಡೆ ನೀರಲ್ಲಿ ಇಲ್ಲೆಲ್ಲ ನೀರು ತುಂಬಾ ಅಂಗಡಿ ಫುಲ್ ನೀರೇ. ಈ ಕಡೆ ಅಂತೂ ಕೌನ್ಸಿಲರ್ ತುಂಬಾ ಕೇರ್ ತಾಂತಿಲ್ಲ. ಕುಮಾರೇಗೌಡರು ಎಷ್ಟು ಕೇರ್ ತಾಂತಾರೆ. ಕುಮಾರೇಗೌಡರು ಅಷ್ಟು ಯಾರು ಕೆಲಸ ಮಾಡ್ತಾ ಇಲ್ಲ ಈ ಕಡೆ ಅಲ್ವಾ. ಈ ಕಡೆ ನೋಡಿ ಸ್ಲಮ್ ಏರಿಯಾ ಆದಂಗ ಆಗಿದೆ ನೋಡಿ. ಇದಿಲ್ಲ ನೋಡಿ, ನೀರು ನೋಡ್ರಿ, ತುಂಬಾ ನೀರು ಹೆಸರ ತುಂಬಾ ಗಚ್ಚೆ ನೀರು ಫುಲ್ ಚರಂಡಿದು ವಾಸನೆ. ಆ ಥರ ಕೌನ್ಸಿಲರ್ ಒಂಚೂರು ಅರ್ಥ ಮಾಡ್ಕೊಳೋದು ಬೇಡವಾ? ಹೇಳಿ ಹಂಗಂತ ಹೇಳಿದ್ರು ಅವರಿಗೆ. ಮಳೆ ನೀರೆಲ್ಲ ಮನೆ ಒಳಗೆ ನುಗ್ತಾ ಇದೆ. ಚಾನಲ್ಗಳು ಹಿಂದೆಲ್ಲ ಬ್ಲಾಕ್ ಆಗಿದೆ. ಮೇನ್ ಚಾನಲ್ ಅರ್ಧಂಬರ್ಧ ಮಾಡಿದ್ದಾರೆ, ಫುಲ್ ಬ್ಲಾಕ್ ಆಗಿದೆ. ಹಂಗಾಗಿ ಮನೆ ಒಳಗೆ ನೀರು ನುಗ್ತಾ ಇದೆ. ಹೇಗೆ ಬಂದು ನೀರೆಲ್ಲ ನುಗ್ಗಿ ಟ್ಯಾಂಕಿನ ಒಳಗೆಲ್ಲ ಹೋಗ್ತಾ ಇದೆ. ಫ್ರಂಟಲ್ ಚರಂಡಿ ಇದೆ, ಹಿಂದೆ ಬ್ಯಾಕ್ ಸೈಡ್ ಇದೆಯಲ್ಲ ಆ ಚರಂಡಿ ಎಲ್ಲ ಬ್ಲಾಕ್ ಆಗಿದೆ. ಹಿಂದೆ ದೊಡ್ಡ ಚಾನಲ್ ನೀರೆಲ್ಲ ಮನೆ ಒಳಗೆ ನುಗ್ತಾ ಇದೆ. ಈ ರೋಡ್ವರೆಗೂ ಬಂದು ಬರ್ತಾ ಇದೆ. ರೋಡ್ಗಳು ಚರಂಡಿಗಳು ಯಾವುದು ಕ್ಲೀನ್ ಮಾಡಿಲ್ಲ. ಹಿಂದೆ ಚಾನಲ್ಗಳು ಕ್ಲೀನ್ ಆಗಿಲ್ಲ. ಮಳೆ ಬಂದು ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿ ಮನೆಯೊಳಗೆ ನೀರು ನುಗ್ಗಿದೆ. ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಇವತ್ತು ನಾಳೆ ಬರ್ತೀವಿ, ಇಲ್ಲ ನಾವು ಇನ್ನೊಂದು 1 ಗಂಟೆ ಬಿಟ್ಟು ವೆಹಿಕಲ್ ಕಳ್ಸ್ಕೊಡ್ತೀವಿ ಈ ಥರ ಹೇಳ್ತಿದ್ದಾರೆ. ಇಲ್ಲಿ ನೀರು ಹೋಗ್ಲಿಕ್ಕೆ ಡ್ರೈನೇಜ್ ಮಾಡಿದ್ರು ಸರ್. ಅದು ಹಿಂದೆ ಏನಾಗಿದೆ ಅಂದರೆ ಹಿಂದೆ ಗದ್ದೆಗೆ ಸ್ವಲ್ಪ ನೀರು ಬಿಡ್ಕೊಂತಾರೆ. ಅದನ್ನು ದೊಡ್ಡದು ಮಾಡಿಸ್ಬೇಕು, ಅವ್ರು ಡ್ರೈನೇಜ್ ಮಾಡಬೇಕು. ಅದು ಏನಾಗಿದೆ ಎಲ್ಲ ತುಂಬಿ ಅದೇ ನೀರು ಹೆಚ್ಚಾಗಿ ನಮಗೆ ಒಳಗೆ ನಿಲ್ತಾರೆ. ಅದೀಗ ಅವ್ರ ಹಿಂದೆ ಎಲ್ಲ ಅದು ಬರೋಕ್ಕಾಗ್ತಿಲ್ಲ ಸರ್ ನಮಗೆ. ಮನೆಗೆ ನೋಡಿ, ನೀವೇ ನೋಡಿ, ನಮಗೆ ಒಳಗೆ ಬರೋಕ್ಕಾಗ್ತದೆ. ಮನೆ ಒಳಗೆ ನೀರು ನುಗ್ತಾ ಇದೆ ಆಗಲೇ. ಯಾರಿಗೆ ಹೇಳೋದು? ಹೋಗಿ ಸಂಬಂಧಪಟ್ಟ ಅಧಿಕಾರಿಗೆ ಹೇಳಕ್ ಹೋದ್ರೆ ಅಲ್ಲಿ ಯಾರು ಇಲ್ಲ. ಅಲ್ಲಿ ಆಫೀಸ್ಗಳಲ್ಲಿ ಮುನ್ಸಿಪಲ್ ಆಫೀಸ್ಗೆ ಹೋಗಿದ್ವಿ. ಅವರು ಕೌನ್ಸಿಲರ್ಗೆ ಹೇಳಿದ್ರೆ ನಾಳೆ ಕಳಿಸ್ತೀನಿ, ನಾಳೆ ಮಾಡಿಸ್ತೀನಿ, ಈಗೇನು ಮಾಡಿ ನಾವು ಕೂದಿರ್ಕೊಂಬರಲ್ಲ ಅಂತಾರೆ. ಗದ್ದೆಗೆಲ್ಲ ನೀರು ಹೋಗಕ್ಕೆ ಚರಂಡಿ ಮಾಡ್ಕೊಂಡಿದ್ದಾರೆ. ಅದು ಈ ಕಡೆಗೆ ನುಗ್ಗಿ ಎಲ್ಲ ಒಳಗಡೆಗೆಲ್ಲ ನೀರು ನುಗ್ಗಿದೆ. ಮಳೆ ಸ್ಟಾರ್ಟ್ ಆದಾಗಿಂದ ಮುನ್ಸಿಪಾಲ್ಟಿ ಎಲ್ಲರಿಗೂ ಫೋನ್ ಮಾಡಿದ್ರು, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪೇಷಂಟ್ಗಳೆಲ್ಲ ಇದ್ದಾರೆ, ಹೊರಗಡೆಗೆ ಹೋಗಕ್ಕಾಗ್ತಿಲ್ಲ ಸರ್. ತುಂಬ ಹಿಂಸೆ ಆಗಿತ್ತು. ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡಿ ಸರ್. ಒಂದು ಬಸ್ ಬಂತು, ಸೆಂಟ್ ಮೇರೀಸ್ ಬಸ್ಸು. ಬಸ್ ಬಂದು ಆ ಮಗು ಬರೋಕ್ಕೆ ಕಡೆ ಆಗ್ತಾ ಇಲ್ಲ. ಏನು ಮಾಡೋಕೆ ಮಗು?
ಅಲ್ಲೇ ನಿಂತು ಅಳ್ತಾ ಇತ್ತು. ನಾವು ಅವ್ರೇನಪ್ಪ ಡಾಕ್ಟ್ರ್ ಫೋನ್ ಮಾಡಿ ನಮ್ಮ ಹೂವು ಕೂತ್ಕೊಂಡು ಅಂತ ಹೇಳಿದ್ರು. ಆ ಕಡೆ ಚಾನಲ್ ಭರ್ತಿಯಾಗಿ ಫುಲ್ ಆ ನೀರಲ್ಲಿ ಈ ಕಡೆ ಬರ್ತಾ ಇರೋದು. ಮತ್ತು ನಮ್ಮ ಜಯನಗರದ ಹಿಂಗೆ ಆಗಿತ್ತು. ನಾವು ಕುಮಾರನ ಇದ್ದಾರೆ, AC ಕುಮಾರಣ್ಣ ಅನ್ನೋರು, ಜಯನಗರ 8ನೇ ವಾರ್ಡ್ ನಮ್ದಲ್ಲ, ಆ ವಾರ್ಡ್ ಅವ್ರು ಪಾಪ ನೆನ್ನೆ ನೋಡಿ ಫುಲ್ ಕ್ಲೀನ್ ಮಾಡ್ತಾರೆ. ಕುಮಾರನ ಅಂತ AC ಕುಮಾರ್ ಕ್ಲೀನ್ ಮಾಡ್ತಿದ್ವಿ ಇವತ್ತು. ಅಲ್ಲಿ ಕ್ಲೀನಾಗಿ ನೋಡ್ಕೊಂಡು ಈ ಕಡೆ ಬರ್ಕೊಂಡು ಬಹು ಕರ್ಕೊಂಡು ನಾನೇ ಬಂದಿದ್ದು. ಫೋನ್ ಮಾಡಿದ್ರು ಡಾಕ್ಟ್ರು. ಅಲ್ಲಿ ಬರ್ಬೇಕು ಆಟೋನೂ ಬರ್ತಾ ಇಲ್ಲ, ಆಟೋನೇ ಬರ್ತಾ ಇಲ್ವಲ್ಲ, ನೀರು ಕಮ್ಮಿ ಆದ್ಮೇಲೆ ನಾವು ಬಂದಿದ್ದಿಲ್ಲ. ಫುಲ್ ಚಾನಲ್ ನೀರೇ ಸರ್ ಎಲ್ಲ ಬರ್ತಾ ಇರೋದು. ದೊಡ್ಡ ಮರಿ ಇದು ದೊಡ್ಡ ಮರಿ ನೀರು ಫುಲ್ ಆಗಿ. ಹೌದೌದು ಫುಲ್ ಆಗಿ ಅದು ಚಾನಲ್ ಕ್ಲೀನ್ ಆಗಿಲ್ಲ. ಹಿಂದೆ ಒಂದು ಚಾನಲ್